ಜಿಎಸ್ಟಿ ಇಂದು 2 ಸ್ಲ್ಯಾಬ್ಗಳಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಸಂಭ್ರಮಾಚರಣೆಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ. ಹಾಗೆ ಜಿಲ್ಲೆಯಲ್ಲಿ ಆಗಿರುವ ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆ ಸಮೀಕ್ಷೆ ವರದಿ ನೀಡಿದರೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸದೇ ಇರುವ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಂಗ್ಲಿ ಅವರು ತಿಳಿಸಿದ್ದಾರೆ. ಇಂದು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮಗಳ ವಿವರ ತಿಳಿಸಿದ್ರು. ಅಲ್ಲದೆ ರೈತರಿಗೆ ಈಗಾಗಲೇ ಮಳೆ ಬಿದ್ದು ಬಹಳಷ್ಟು ಹಾನಿಯಾಗಿದೆ, ಇದರ ಬಗ್ಗೆ ವರದಿ ನೀಡಿದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಚರಿಸ್ತಾ ಇದ್ದೇವೆ, ಹಾಗೆ ಸಿಹಿ ಸಂಭ್ರಮವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಇದನ್ನು ವ್ಯಾಪಕವಾಗಿ ಎಲ್ಲ ಕಾರ್ಯಕರ್ತರಿಗೆ ಮೂಡಿಸೋ ಥರ, ಎಲ್ಲ ನಾಗರಿಕರಿಗೆ ಮೂಡಿಸೋ ಥರ ಇವತ್ತಿನಿಂದ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇವೆ. ಅದೇ ರೀತಿಯಾಗಿ ಇವತ್ತಿಂದಲೇ ನವರಾತ್ರಿಯ ಪವಿತ್ರ ದಿನದಿಂದಲೇ ಪ್ರಾರಂಭ. ಅದೇ ರೀತಿಯಾಗಿ ನಾವು ರೈತರು ಭಾಳಷ್ಟು ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೀಡಾದವರು ಕೂಡ ನಾವು ಸಮೀಕ್ಷೆಯನ್ನು ಮಾಡಿ ರಾಜ್ಯದ ನಮ್ಮ ಅಧ್ಯಕ್ಷರಿಗೆ ವರದಿಯನ್ನು ಕಳಿಸಂತ ಹೇಳಿದರು. ಎಲ್ಲ ನಮ್ಮ ಕ್ಷೇತ್ರದ ಪ್ರತಿನಿಧಿಗಳು ಅವರವ್ರ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ವರದಿಯನ್ನು ನಾವು ರಾಜ್ಯಕ್ಕೆ ಕಳಿಸಿದ್ದೇವೆ. ಆದರೂ ಕೂಡ ಯಾವುದೇ ಸರ್ಕಾರ ಕ್ರಮ ಕೈಗೊಳ್ಳದೇ ಇರೋ ಕಾರಣ ನಾಳೆ 23ನೇ ತಾರೀಕು ಹಾಗೂ ನಾಡಿದ್ದು 24ನೇ ತಾರೀಕು ನಮ್ಮ ಕಲಬುರಗಿ ನಗರದ ದಕ್ಷಿಣ ಕ್ಷೇತ್ರ ಹಾಗೆ ನಮ್ಮ ಗ್ರಾಮಾಂತರ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಾಸ್ತಾ ರೋಕೋ ಮೂಲಕ ರಸ್ತೆಯನ್ನು ಬಂದ್ ಮಾಡಿ ಅತಿವೃಷ್ಟಿಗೆ ಈಡಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಅದೇ ರೀತಿಯಾಗಿ ಯಾರು ತೊಂದರೆಯಲ್ಲಿರ್ತಕ್ಕಂಥ ಎಲ್ಲ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು. ಇವೆರಡು ಬೇಡಿಕೆಗಳನ್ನು ಇಟ್ಕೊಂಡು, ಹಾಗೆ ರಸ್ತೆ ಕೂಡ ಈ ಮಳೆಯಿಂದ ಭಾಳಷ್ಟು ಕಡೆ ದುರಸ್ತಿ ಆಗಿಲ್ಲ, ಅಂದರೆ ಖರಾಬಾಗಿವೆ, ಅವು ಕೂಡ ಬೇಗನೆ ಆದಷ್ಟು ಬೇಗನೆ ಮಾಡಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾಳೆ ಹಾಗೂ ನಾಡಿದ್ದು 2 ದಿನ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಜಾತಿ ಸಮೀಕರಣ ಬಗ್ಗೆ ನಮ್ಮ ಶಶಿಲ್ ಜಿ ನಮೋಶಿ ಅವರು ಮಾತನಾಡೋಕ್ಕೆ ಕೇಳ್ಬೋದು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು, ಜಾತಿ ಜನಗಣತಿ ಬಗ್ಗೆ ನಮ್ಮ ಸಮಾಜ ಒಡೆಯುವ ನೀತಿ ಅನುಸರಿಸಲಾಗಿದೆ. ಈ ರೀತಿ ರಾಜಕೀಯ ಯಾರೂ ಸಹ ಮಾಡಿಲ್ಲ. ಹಲವು ಜಾತಿಗಳಲ್ಲಿ ಕ್ರಿಶ್ಚಿಯನ್ ಎಂದು ಸೇರಿಸಿದ್ದಕ್ಕೆ ನಾವು ವಿರೋಧ ಮಾಡುತ್ತೇವೆ. ಸ್ವಪಕ್ಷದಲ್ಲೇ ವಿರೋಧ ಮಾಡಿದರೂ ಕೂಡ ಅವರು ಒಪ್ಪಿಲ್ಲ. ಸೋನಿಯಾ ಗಾಂಧಿ ಅವರು ನೇರವಾಗಿ ಇದನ್ನು ಮಾಡಲು ಹೇಳಿದ್ದಾರೆ ಎಂದೆನಿಸುತ್ತದೆ. ನಮಗೆ ಈ ಬಗ್ಗೆ ವಿರೋಧವಿದೆ. ಈ ಬಗ್ಗೆ ಕೋರ್ಟ್ನಲ್ಲಿ ದಾವೆ ಹೂಡಿದ್ದೇವೆ. ಸಮಾಜ ಒಡೆಯುವ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ. ಈ ರೀತಿ ಮಾಡೋದನ್ನು ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ಎಂದರು. ಬ್ಯೂರೋ ರಿಪೋರ್ಟ್, ಆರ್ಜೆ ತಡೀರು, ಕನ್ನಡ ನ್ಯೂಸ್, ಕಲಬುರಗಿ. ಈ ಥರದ ರಾಜಕಾರಣ ಬಹುಶಃ ಹಿಂದೆ ಯಾರೂ ಮಾಡಿರಲಿಲ್ಲ. ಬಹಳ ಪ್ರಮುಖವಾಗಿ ಕ್ರೈಸ್ತ ಜಾತಿಗಳ ಸೇರ್ಪಡೆ, ಅದು ಕುರುಬ ಕ್ರಿಶ್ಚಿಯನ್ ಆಗಿರಲಿ, ಲಿಂಗಾಯತ್ ಕ್ರಿಶ್ಚಿಯನ್ ಆಗಿರಲಿ, ಒಕ್ಕಲಿಗೆ ಕ್ರಿಶ್ಚಿಯನ್ ಆಗಿರಲಿ, ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿರಲಿ, ಈ ಥರ ಮಡಿವಾಳ ಕ್ರಿಶ್ಚಿಯನ್ ಆಗಿರಲಿ, ನೇಕಾರ ಕ್ರಿಶ್ಚಿಯನ್ ಆಗಿರಲಿ, ಹೊಲಿಯ ಕ್ರಿಶ್ಚಿಯನ್ ಅಂಥೇಳಿ, ಮಾದಿಗ ಕ್ರಿಶ್ಚಿಯನ್ ಅಂಥೇಳಿ, ಒಟ್ಟಾರೆ ಈ ಬೇರೆ ಬೇರೆ ಉಪಜಾತಿ ಆಗಿರಲಿ ಏನೇ ಇರಲಿ, ಅದರ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸಿ, ಅಂದರೆ ಅನೇಕರಿಗೆ ಈ ಮತಾಂತರ ಮಾಡುವಂಥ ಒಂದು ಪದ್ಧತಿ, ಏನೋ ಒಂದು ರೀತಿ ಹುಡುಕಾಡಿದಂಗೆ ಈ ಸರ್ಕಾರ ಮಾಡ್ತಾಯಿದೆ. ಮತ್ತಿದು ನಾವರೇ ಖಂಡಿತ ಇದಕ್ಕೆ ಭಾಳ ತೀವ್ರವಾದಂಥ ವಿರೋಧ ನಮ್ಮ ಪಕ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಕ್ಯಾಬಿನೆಟ್ ಮೀಟಿಂಗಲ್ಲಿ ತಮ್ಮ ಅಂದರೆ ಜಾತಿಗೆ ಸಂಬಂಧಪಟ್ಟಂಥವರು ಅವರೇ ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದರು. ಅವರು ವಿರೋಧ ಮಾಡಿದರೂ ಕೂಡ ನನಗನ್ಸುತ್ತೆ ಸಿದ್ದರಾಮಯ್ಯವರು ಯಾರೂ ಈ ಇದರೊಳಗೆ ಮಣಿಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಬಹುಶಃ ಅವರಿಗೆ ನೇರವಾಗಿ ಸೋನಿಯಾ ಗಾಂಧಿಯ ಆಶೀರ್ವಾದ ಕಾಣಿಸುತ್ತೆ. ಇದರಲ್ಲಿ ಒಟ್ಟಾರೆ ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಗೆ ತೋರಿಸ್ಬೇಕು. ಅದು ಲಿಂಗಾಯತವಾಗಿರಲಿ ಅಥವಾ ಒಕ್ಕಲಿಗರಾಗಿರಲಿ, ಉಳಿದ ಜಾತಿಗಳ ಏನು ನಂಬರ್ ಇದೆ ಅಥವಾ ಏನೇ ಒಂದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ, ಇದನ್ನು ಕಡಿಮೆಗೊಳಿಸುವಂಥ ಒಂದು ಹುನ್ನಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಇದಕ್ಕೆ ಸಂಪೂರ್ಣವಾದಂಥ ನಮಗೆ ವಿರೋಧ ಅಷ್ಟೇ ಅಲ್ಲ, ನಾವೀಗಾಗಲೇ ಒಕ್ಕಲಿಗೆ ಸಮಾಜದ ಒಕ್ಕಟ್ಟು ಕೂಡ ಅವರು ಕೂಡ ಕೋರ್ಟಿಗೆ ಹೋಗಿದ್ದಾರೆ. ಬಹುಶಃ ಇವತ್ತು ಆ ಕೇಸ್ ಕೂಡ ಬರ್ಬೋದು. ಲಿಂಗಾಯತ ವೀರ ಸಮಾಜದ ಮಹಾಸಭೆಯ ಅಧ್ಯಕ್ಷರು ಅವ್ರ ಕಡೆಯಿಂದ ಕೂಡ ಕೋರ್ಟಿಗೆ ಹಾಕಿದ್ದಾರೆ.
ನಮ್ಮ ಪಕ್ಷದ ಕೆಲವು ಮುಖಂಡರು ಕೂಡ ಅಂದರೆ ಬೇರೆ ಬೇರೆ ಥರದಿಂದ ನಮ್ಮವರು ಕೂಡ ಕೋರ್ಟಿಗೆ ಹೋಗಿದ್ದಾರೆ. ಆ ವಿಚಾರ ಇವತ್ತು ಬರುತ್ತೆ. ಆದರೆ ಈ ನಮ್ಮ ಜಾತಿಗಳನ್ನು ಒಂದು ಸಿಸ್ಟಮ್, ಒಂದು ಪದ್ಧತಿ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.